ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯರೇ, ನಿಮ್ಮಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಕರ್ನಾಟಕಕ್ಕೊಂದು ಸುದೀರ್ಘವಾದ ಸಾಂಸ್ಕೃತಿಕ ಸಾಹಿತ್ಯಿಕ ಪರಂಪರೆಯುಂಟು. 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಬಹುಮುಖ ಕ್ರಾಂತಿ ಇದಕ್ಕೆ ಉತ್ತಮ ನಿದರ್ಶನವಾಗಿದೆ. ಸಕಲ ಜೀವರಾಶಿಗಳ ಹಿತಕ್ಕಾಗಿ ನಡೆದ ಆ ಕ್ರಾಂತಿ ಪ್ರಪಂಚಕ್ಕೆ ಸರ್ವಕಾಲಿಕ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಮೌಲ್ಯಗಳನ್ನು ನೀಡಿದೆ. ಆಗ ಸಮಾಜದಲ್ಲಿ ವರ್ಣಾಶ್ರಮ ಭೇದ ಸಂಸ್ಕೃತಿಯಿಂದ ರೂಢಮೂಲವಾಗಿದ್ದ ಶೋಷಣೆ, ಅಸಮಾನತೆಯನ್ನು ಹೋಗಲಾಡಿಸಲು ನಡೆದ ಆ ಚಳುವಳಿ ತನ್ನ ಉದಾತ್ತ ಆಚಾರ ವಿಚಾರಗಳಿಂದ ಕರ್ನಾಟಕ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವೇ ಆಗಿದೆ. ಅದು ಭಾರತೀಯ ಸಂಸ್ಕೃತಿಗೆ ಕರ್ನಾಟಕದ ವಿಶಿಷ್ಟ ಕೊಡುಗೆಯೇ ಆಗಿ ಪರಿಣಮಿಸಿದೆ. ಆಗಿನ ಧಾರ್ಮಿಕ ಸಾಮಾಜಿಕ ವಿಷಮ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಬದಲಾವಣೆಯನ್ನುಂಟು ಮಾಡುವುದಕ್ಕಾಗಿ ಒಬ್ಬ ಸಮರ್ಥ ನಾಯಕನಿಗಾಗಿ ಸಮಾಜ ಎದುರು ನೋಡುತ್ತಿತ್ತು. ಬಸವಣ್ಣನವರು ಶರಣರ ಚಳುವಳಿಯನ್ನು ನೇತಾರರಾಗಿ ಸಂಘಟಿಸಿ, ಪೋಷಿಸಿ, ಜಾತಿ, ವರ್ಗ, ವರ್ಣರಹಿತ, ಧರ್ಮಸಹಿತ, ಮಾನವೀಯತೆಯ, ಸಮಾನತೆಯ, ದಯಾಮೂಲ ಧರ್ಮದಡಿಯಲ್ಲಿ ಅದ್ಭುತವಾದ ಸಾಧನೆಗೆ ಶರಣು ಶರಣೆಯರ ಸ್ವತಂತ್ರ ನಾಯಕರ ಒಂದು ಪಡೆಯನ್ನೇ ನಿರ್ಮಿಸಿದ್ದರು. ಆ ಶರಣರೆಲ್ಲರ ಒಟ್ಟಂದದ ನೈತಿಕ, ಧಾರ್ಮಿಕ, ಸಾಮಾಜಿಕ ನಡೆನುಡಿ ಒಂದಾದ ಆಚರಣೆಗಳ ಫಲಶ್ರುತಿಯೇ ವಚನಗಳು. ಅವು ಇಡೀ ವಿಶ್ವದ ಮನುಕುಲೋದ್ಧಾರದ ತತ್ವಗಳ ಕೈಪಿಡಿಯೇ ಆಗಿವೆ. ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬುದಕ್ಕೆ ವೈಚಾರಿಕ, ವೈಜ್ಞಾನಿಕ, ವಾಸ್ತವಿಕ ಜ್ಞಾನದ, ಆಧ್ಯಾತ್ಮದ, ಸಮಾಜೀಕರಣದ ಈ ವಚನಗಳೇ ಸಾಕ್ಷಿಯಾಗಿವೆ. ಬಸವಣ್ಣನವರು ಯಾವ ಪದವಿಯನ್ನು ಬಯಸಿದವರಲ್ಲ. ಬ್ರಹ್ಮ ಪದವಿಯನೊಲ್ಲೆ, ವಿಷ್ಣು ಪದವಿಯನೊಲ್ಲೆ, ರುದ್ರ ಪದವಿಯನೊಲ್ಲೆಯ, ನಾನು ಮತ್ತಾವ ಪದವಿಯನೊಲ್ಲೆನು, ಕೂಡಲ ಸಂಗಮದೇವ, ನಿಮ್ಮ ಶರಣರ ಪಾದವ ನರದಿಪ್ಪ ಮಹಾಪದವಿಯನೇ ಕರುಣಿಸಯ್ಯ ಎಂದ ವಿನಯಮೂರ್ತಿ ಬಸವಣ್ಣನವರು ಇಂದು ಜಗತ್ತಿನ ಎಲ್ಲ ಜನರ ಮನೋನಾಯಕರಾಗಿ, ಮಾತೃ ಹೃದಯಿಯಾಗಿ ಪ್ರತಿಷ್ಠಾಪಿತರಾಗಿದ್ದಾರೆ. ಶರಣರು ಮತ್ತು ಜನಪದರ ನುಡಿಗಳಲ್ಲಿ ಅವರ ವಿಶೇಷತೆಯನ್ನು ಕಂಡು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಕಾರ್ಯ ಸಾಧನೆಯನ್ನು ಅರಿತು ಆಚರಿಸಲು ನಾವೆಲ್ಲ ಕಂಕಣಬದ್ಧರಾಗೋಣ. ಬಸವಣ್ಣನವರು 12ನೇ ಶತಮಾನದಲ್ಲಿ ನಡೆಸಿದ ಬಹುಮುಖಿ ಕಾರ್ಯಗಳು ಎಲ್ಲರ ಹೃದಯದಲ್ಲಿ ಜ್ಞಾನಜ್ಯೋತಿಯಾಗಿ, ಮಾನವೀಯತೆಯ ಸ್ಪಂದನವಾಗಿ, ಸರ್ವರಲ್ಲಿ ಸಂಗಯ್ಯನನ್ನು ಕಾಣುವ ಸಮತಾಭಾವದ ಅವರ ಭವ್ಯ ವ್ಯಕ್ತಿತ್ವವನ್ನು ಕಂಡಾಗ ಮಂತ್ರಮುಗ್ಧ ಮಗುವಿನಂತಾಗುತ್ತದೆ ಎಲ್ಲರ ಮನಸ್ಸು. ಜಗದ ಜನರ ಬದುಕಿಗೆ ನಿಜದರಿವಿನ ಬೆಳಕಿನಿಂದ ತೇಜಸ್ಸು ತುಂಬಿದವರು ಬಸವಣ್ಣನವರು. ನೇಗಿಲ ಯೋಗಿಯಾದ ರೈತ ತನ್ನ ಹೊಲದಲ್ಲಿ ಬೆಳೆದ ಕಸ ಕಳೆ ಕಿತ್ತು ಭೂಮಿಯನ್ನು ಹರಗಿ ಅದನ್ನು ಬಿತ್ತನೆಗೆ ಹದಗೊಳಿಸುತ್ತಾನೆ. ಆನಂತರ ಬೀಜ ಬಿತ್ತಿ ಸಕಾಲಕ್ಕೆ ನೀರುಣಿಸಿ ರಸಗೊಬ್ಬರ ಹಾಕಿ ಕ್ರಿಮಿಕೀಟಗಳ ಹಾವಳಿಯಿಂದ ರಕ್ಷಿಸಿ ಫಸಲು ಬಂದಾಗ ರಾಶಿ ಮಾಡಿ ತನ್ನ ಕೃಷಿ ಕಾರ್ಯಕ್ಕೆ ಸಹಾಯಕರಾದ ಎಲ್ಲರಿಗೂ ಪಾಲು ಕೊಟ್ಟು ತಾನು ಉಪಜೀವನ ನಡೆಸುತ್ತಾನೆ. ಫಸಲಿನಲ್ಲಿ ಉಳಿದದ್ದನ್ನು ಸಂಗ್ರಹಿಸಿಟ್ಟುಕೊಳ್ಳದೆ ಅವಶ್ಯಕತೆ ಇರುವವರಿಗೆ ದಾಸೋಹಗೈದು ನಿಜ ಸುಖ ಅನುಭವಿಸುತ್ತಾನೆ. ಅದೇ ರೀತಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಧರ್ಮಾಚರಣೆಯಲ್ಲಿ ಬೆಳೆದ ಅಂಧಶ್ರದ್ಧೆ, ಮೌಢ್ಯ, ಕಂದಾಚಾರ, ಮೂಢಾಚಾರ, ಅನಾಚಾರ, ಶೋಷಣೆ, ಅನ್ಯಾಯದ ಕಸ ಕಳೆಯನ್ನು ನಿಜದರಿವಿನಿಂದ ಕಿತ್ತು ಜನಮಾನಸದಲ್ಲಿ ಶರಣ ಸಂಸ್ಕೃತಿಯ ಬೀಜ ಬಿತ್ತಿ ಸುಜ್ಞಾನವೆಂಬ ನೀರುಣಿಸಿ ಶಿವಪಥದ ಸದಾಚಾರವೆಂಬ ರಸಗೊಬ್ಬರವಕ್ಕಿ ಅನುಭಾವಿಗಳ ಸಂಘದಿಂದ ತನು ಮನ ಭಾವಶುದ್ಧವಾಗಿ ಅಂತರಂಗದ ಲಿಂಗಾನುಸಂಧಾನದಿಂದ ಆತ್ಮಸಿದ್ಧಿಯ ಬೆಳೆಯನ್ನು ಬೆಳೆದುಣ್ಣುವ ಕಲೆಯನ್ನು ಕೃಷಿ ಮಾಡಿದವರು ಬಸವಣ್ಣನವರು. ಶರೀರವೆಂಬುವ ಹೊಲವ ಹಸನ ಮಾಡಿ ಪರತತ್ವದ ಬೆಳೆದುಣ್ಣುವ ಸಮಾನತೆ, ಸ್ವಾತಂತ್ರ್ಯ, ಸತ್ಯಶುದ್ಧ ಕಾಯಕ, ನಿತ್ಯ ದಾಸೋಹ ಎಂದು ಸಾರ್ಥಕ ಬದುಕಿಗೆ ನೀತಿ, ರೀತಿ, ಪ್ರೀತಿ, ಜೀವನ್ಮುಕ್ತಿಯ ಪಥದರ್ಶಿಸಿದವರು ಬಸವಣ್ಣನವರು. ಬಸವಣ್ಣನವರ ವ್ಯಕ್ತಿತ್ವದ ಬೆಳಕನ್ನು, ಹೊಳಹನ್ನು ಜಾನಪದರ ನಿಷ್ಕಲ್ಮಶ ಹೃದಯೋದ್ಗಾರದ ಕೆಲವು ನುಡಿಗಳನ್ನು ನಾವು ಸಾಕ್ಷಿಯಾಗಿ ನುಡಿಯಬಹುದಲ್ಲವೇ? ಸಾಧು ಸಾಧಲೆ ಬಸವ, ಓದು ಕಲಿಯಿತು ಜಗವು, ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು,
ಮೇದಿನಿಗೆ ಬಂತು ಹೊಸ ಬೆಳಕು. ಹೌದಲ್ಲ, ಬಸವ ಸಾರಿದನಂದು ಕುಶಲದಲ್ಲಿ ವಚನಗಳ ಮುಸುಕಿರಳು ಹರಿದು ನಸುಕಾತು ಜಗದೊಳಗೆ ಹೊಸಮತದ ಸೂರ್ಯ ಉದಯಿಸಿದನು. ಬಸವರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ, ನಿಜದೀಪ ಬಸವನೇ ಸಗ್ಗ ಸೋಪಾನ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು. ತ್ಯಾಗಿ ಬಸವನು ಬಂದು ಸೇರಿದನು ಕಲ್ಯಾಣ, ಬೇಗದಲ್ಲಿ ಕಟ್ಟೆ ಅನುಭಾವ ಮಂಟಪವ, ಮಾಗಿಸಿದ ಜನರ ಮುಕ್ತಿಪದಕ್ಕೆ. ಅರ್ಪಣೆಯು ಅನುಭಾವ ಹೆಪ್ಪುಗಟ್ಟಿತು ಲೋಕ, ಬೆಪ್ಪಾತು ನಾಕ ಕಾಯಕದ ಹಾಲ್ಹೊಳೆಯ ತೆಪ್ಪ ದಾಸೋಹ ತೇಲುತ್ತಲಿ. ಮುಗ್ಧ ಮನದ ಚಿತ್ತ ಶುದ್ಧಿಯ ಜಾನಪದ ವ್ಯಕ್ತಿಗಳ ಈ ಹೃದಯೋದ್ಗಾರಗಳು ಬಸವಣ್ಣನವರ ವ್ಯಕ್ತಿತ್ವದ ಮಾತೃಹೃದಯದ ವಿಶೇಷ ಲಕ್ಷಣಗಳನ್ನು ನಮಗೆ ಮನದಟ್ಟು ಮಾಡಿಕೊಡುತ್ತವೆ ಅಲ್ಲವೇ? ಆ ಕಾರಣಕ್ಕಾಗಿಯೇ ಇಂದು ನಾವೆಲ್ಲ ಹೆಮ್ಮೆಯಿಂದ, ಪ್ರೀತಿಯಿಂದ, ಗೌರವದಿಂದ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ಒಪ್ಪಿಕೊಂಡಿದ್ದೇವೆ. ಅಷ್ಟೇ ಏಕೆ, ಅವರ ಈ ಸತ್ಪಥವನ್ನು ಪಾಲಿಸುತ್ತಾ ಆ ಪಥದಿ ನಡೆದು ನಾವೆಲ್ಲರೂ ವಿಶ್ವ ಕುಟುಂಬಿಗಳಾಗೋಣ. ಸಮಾಜದಲ್ಲಿರುವ ಎಲ್ಲ ವಿಷಮತೆ, ಅಶಾಂತಿ, ತೊಂದರೆಗಳನ್ನು ನಿವಾರಿಸೋಣ. ಶರಣು ಶರಣಾರ್ಥಿಗಳು.